ನಮಸ್ಕಾರ ಬಾಸ್. ನಮಸ್ಕಾರ. ಶ್ರೀಗಂಧದ ತುಂಡಿನ ಲೋಣನ್ನು ಕಳಿಸಿ ಬಟ್ಟೆಯನ್ನು ಇಳಿಸಿ ಕಂಟ್ರಿ ಸರಾಯ್ ಪ್ರತಿ ಹಳ್ಳಿಗಳಿಗೆಲ್ಲ ಸಪ್ಲೈ ಮಾಡಿದಿರಾ? ಗಂಧದ ಲೋಡನ್ನು ಇಳಿಸೋದು ಆಯ್ತದೇನೆ. ಕಂಟ್ರಿ ಸರಾಯನ್ನು ಇಳಿಸಬೇಕು. ಲಾಸ್ಟರಲ್ಲಿ ಅಧಿಕಾರಿ ಮ್ಯಾನೇಜರ್ ಬಂದು ನಮ್ಮ ಮನೆಗೆ ರೇಡ್ ಹಾಕಿರ್ತಾನೆ. ಏನು? ಅಬಕಾರಿಯ ಖಾತೆ ಮ್ಯಾನೇಜರ್ ರವಿಶಂಕರ್ ನನ್ನ ಮಾಲಿಗೆ ರೇಡ್ ಮಾಡಿದ್ದೇನೆ. ಹಲ್ಕಾರನ ಮಕ್ಕಳು ಅವನು ನಮ್ಮ ಬಟ್ಟೆಯ ಸಮೀಪ ಬಂದಾಗ ಅವನನ್ನು ಹಿಡಿದು ಕಟ್ಟಿ ಹಾಕಲಿಕ್ಕೆ ಏನಾಗಿತ್ತು ನಿಮಗೆ ದಾಡಿ? ಹಿಡಿಯಬೇಕು. ಲಾಸ್ಟರಲ್ಲಿ ನಮ್ಮನೆ ಹೊಡೆದು ಓಡಿಬಿಟ್ಟಿದ್ದಾನೆ. ಓಡಿ ಹೋದರೆ ನಿಲ್ಲಕ್ಕೆ ನಾಚಿಕಾಗಿದಿಲ್ವೇ ನಿನಗೆ? ಏಕೋಚಿತ್ತೊಬ್ಬ ರವಿಶಂಕರ್ ಈ ಗೌಡನಿಗೆ ಎದುರಾಗಿ ನಿಂತನೆಂದರೆ ಅದು ನನಗೆ ಅವಮಾನ. ಅವ್ರೆ ಅಪ್ಪಣದನಿ ಹಾಗಲೇ ಕನ್ನಡ ಗಡಿ ನಾಡಿನಲ್ಲಿ ಗಂಡುಗಳೆನಿಸಿಕೊಂಡಿರುವ ಈ ಪುಣ್ಯರುದ್ರೇಗೌಡರ ಕಂಟ್ರಿ ಮಾಲಿಗೆ ಕೈ ಹಾಕಿದ ಆ ಬಂದ ರವಿಶಂಕರನನ್ನು ದರದರನೆ ಎಳೆದು ತಂದು ನನ್ನ ಕಣ್ಣ ಮುಂದೆ ಅವನನ್ನು ಕಡಿದು ಹಾಕಿ ಕಂಟ್ರಿ ವಲಯವಾಗಿ ಹಾಕಿ ಸುಟ್ಟು ಬಿಡೆ. ಆಯ್ತು ದನಿ. 20 ಹಳ್ಳಿಯ ಒಡೆಯನಿಗೆ ಕಡುವರಿಯಾಗಿ ನಿಂತಿರುವ ಬಂಡ ರವಿಶಂಕರ ಅಷ್ಟೇ ಯಾಕೆ ಗೌಡ್ರೆ? ಅವನ ಹೆಂಡತಿ ಮಕ್ಕಳನ್ನು ಕಡಿದು ಅವನ ಮನೆ ಬಾಗಿಲಿಗೆ ಕಟ್ಟಿ ಈ ಪುರಾರಿ ನನ್ನ ಮಗ ರವಿಶಂಕರನ ಹಿಡಿದು ನಿಮ್ಮ ಮಾತಿನಂತೆ ಕಡಿದು ಸುಡಿದರೆ ನನ್ನ ಹೆಸರು ಕೊಡ್ಲಿಕ್ಕೆ ಕಾರಣ ಅಲ್ಲ. ಕರಿಯೋ ಕರಿಯೋ ಮರಿಯ ಹಾಗಾದ್ರೆ ಆ ಬಿಡಾಡಿ ರವಿಶಂಕರನ್ ಗಾಡಿಯು ಕಂಟ್ರೋಲ್ ಕಾರ್ ಏರ್ಕೊಂಡು ಈ ಕಡೆಗೆ ಬರ್ತಾ ಇದೆ. ಬೇಗನೆ ಹೋಗಿ ಆ ಗಾಡಿಯನ್ನು ಹಿಡಿದು ನಿಲ್ಲಿಸಿ ಅದರೊಳಗಿದ್ದ ಮಾಲಿನೆಲ್ಲ ನನ್ನ ಮನೆಗೆ ಸಪ್ಲೈ ಮಾಡಿ. ಮಗ ಡ್ರೈವರ್ ಏನಾದ್ರೂ ಅಡ್ಡಿಪಡಿಸಿದ್ರೆ ಅದೇ ಗಾಡಿಯಲ್ಲಿ ಅವನನ್ನು ಎತ್ತಿ ಹಾಕಿ ಗಾಡಿ ಸಮೇತ ಸುಟ್ಟು ಬಂದು ಬಿಡೆ. ನಿಮ್ಮಪ್ಪನೇ ಅಂತ ಆಗ್ಲಿದ್ದೀನಿ. ಅಪ್ಪನೇ ನಿಮ್ಮಪ್ಪನೇ ಆಗಲಿ. ಬೆಪ್ಪನ ಮಕ್ಕಳ ಅಪ್ಪನೆಂದು ಕಪ್ಪೆ ತರ ಕುಳಿತು ತಿಪ್ಪೆದನ್ನೆಲ್ಲ ಹೊತ್ತು ಕರೆದರೆ ಮೊದಲು ನಿಮ್ಮನ್ನು ಗುಂಡಿಟ್ಟ ಕೊಲ್ಲಬೇಕಾಗುತ್ತದೆ. ಎಚ್ಚರ. ಆಯ್ತು ದನಿ. ಮಿಲಿನಾಗರ ಹೆಡೆ ತುಳಿದ ಬದುಕಬೇಕೆಂದಿರುವ ಅಬಕಾರಿಯ ಖಾತೆ ಮ್ಯಾನೇಜರ್ ರವಿಶಂಕರ್
ಕಳುವರಿ ಗೌಡನೆಂದು ಎಡೆ ಬಿಡದೆ ನನ್ನ ಕಂಟ್ರಿಯ ಕಾರ್ಯಕ್ಕೆ ರೇಡ್ ಹಾಕಿದೆಯಲ್ಲ, ನಿನ್ನಿಂದ ಬೆಂಕಿ ಇಟ್ಟಿಯಲ್ಲ, ಆ ಸೇಡಿಗಾಗಿ ಇಂದು ಬಂತು ನಿನ್ನ ಜೀವಕ್ಕೆ ಅಂತ. ಆ ಸೇಡಿನ ಸಾಗರದೊಂದಿಗೆ ನನ್ನ ಮನೆಗೆ ಹರಿದು ಬರುತ್ತಾರೆ ನಿನ್ನ ಕಂಟ್ರೋಲ್ ಕಾಲಿನ ಸಂತ್ಯ. ಅದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿ ನಿಂತಿರುವ ಆ ಶಿವಶಕ್ತಿಯರ ಬಾಳಿಗೆ ಇಡಬೇಕಾಗಿದೆ ಬೆಂಕಿ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಸೇಡಂಬ ಕ್ರಾಂತಿ ಕಾರ್ಯದ ನಾಟಕದ ಮೊದಲನೆಯ ಪ್ರಯೋಗ. ಶಿವರಾತ್ರಿಯಲ್ಲಿ ಸಿಗೋದು ರಾಮಸಿದ್ದೇಶ್ವರನ ಜಾತ್ರೆ, ಶ್ರಾವಣದಲ್ಲಿ ಸಿಗೋದು ಹಾಲಸಿದ್ದೇಶ್ವರನ ಜಾತ್ರೆ, ಬಸು ಜಯಂತಿಯಲ್ಲಿ ಸಿಗೋದು ಬಸವೇಶ್ವರನ ಜಾತ್ರೆ, ಕಾರ್ತಿಕದಲ್ಲಿ ಸಿಗೋದು ಹನುಮಂತ ದೇವರ ಜಾತ್ರೆ, ದೌದುಳಿಯಲ್ಲಿ ಸಿಗೋದು ರೇಣುಕಾ ಯಲ್ಲಮ್ಮನ ಜಾತ್ರೆ, ಮುತ್ತೋದುಳಿಯಲ್ಲಿ ಸಿಗೋದು ದುರ್ಗಾದೇವಿ ಜಾತ್ರೆ. ಈ ನಾಟಕದಲ್ಲಿ ಸಿಗೋದು ಈ ಗೌಡನ ಜಾತ್ರೆ. ಕೊಂತ್ರೆ ಕೊರುವ ನೇತ್ರ ಕೆರವ